ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಬೆಳಗ್ಗೆ ಎದ್ದು ಚೆನ್ನಾಗಿ ಮಲ ವಿಸರ್ಜನೆ ಆದರೆ ನಮ್ಮ ಇಡೀ ದಿವಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ನೀವೆಲ್ಲ ಒಪ್ಕೊಳ್ತೀರಾ? ಆ್ಯಕ್ಚುಲಿ ದ್ಯಾಟ್ ಈಸ್ ಅ ಫ್ಯಾಕ್ಟ್. ನಾವು ನಮ್ಮ ಬಾಡಿಯಲ್ಲಿ ಇರುವಂಥ ಟಾಕ್ಸಿನ್ಸ್ ಏನಿದೆ, ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಆದಾಗ, ನಮ್ಮ ಬಾಡಿಯಲ್ಲಿ ಡೈಜೆಷನಲ್ಲಿ ಆದಾಗ ಫಾರ್ಮ್ ಆಗುವಂಥ ಎಷ್ಟೋ ವಿಷಾಂಶಗಳೇನಿದೆ, ಅದು ನಾವು ಬೆಳಗ್ಗೆ ಎದ್ದು ಕರೆಕ್ಟಾಗಿ ಕಂಪ್ಲೀಟಾಗಿ ಹೊರಗೆ ಹೋಗಲಿಲ್ಲ ಅಂದರೆ ನಮ್ಮ ಇಡೀ ದಿವಸ ಚೆನ್ನಾಗಿರಲ್ಲ. ನಮ್ಮ ಆಹಾರ ನಮಗೆ ಒಳ್ಳೆ ಆಹಾರ ಪ್ರತಿ ದಿವಸ ಸಿಕ್ಕಿಲ್ಲ ಅಂದರೂ ಕೂಡ ನಾವು ಆರಾಮಾಗಿ ಇರ್ಬೋದು. ಯಾಕೆಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಷ್ಟೋ ಎನರ್ಜಿ ಸ್ಟೋರ್ ಆಗಿರುತ್ತೆ, ಅದರಲ್ಲಿ ನಮ್ಮ ಬಾಡಿ ಚೆನ್ನಾಗಿ ಸರ್ವೈವ್ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಬೆಳಿಗ್ಗೆ ಎದ್ದು ಫಸ್ಟ್ ನಮಗೆ ಚೆನ್ನಾಗಿ ಮಲ ವಿಸರ್ಜನೆ ಆಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಗಟ್ಟಲ್ಲಿ ಇರುವಂಥ ಈ ಮಲ ಏನಿದೆ, ಅದರಲ್ಲಿರುವಂಥ ಟಾಕ್ಸಿನ್ಸ್ ಏನಿದೆ, ಅದು ಮತ್ತೆ ನಮ್ಮ ಬ್ಲಡ್ಗೆ ಸರ್ಕ್ಯುಲೇಟ್ ಆಗಿ ನಮಗೆ ತುಂಬ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾವು ಹೇಳ್ತೀವಿ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ನಾವು ಫ್ರೆಶ್ ಆಗಿ ತುಂಬ ಚೆನ್ನಾಗಿರಬೇಕು ಅಂದರೆ ನಮ್ಮ ಗಟ್ ಏನಿದೆ ಅದು ಚೆನ್ನಾಗಿರಬೇಕು. ನಮ್ಮ ಗಟ್ಟು ಚೆನ್ನಾಗಿರಬೇಕು ಅಂದರೆ ಮಲ ವಿಸರ್ಜನೆ ಏನಿದೆ ಅದು ತುಂಬ ಚೆನ್ನಾಗಾಗಬೇಕು. ಬಟ್ ಎಷ್ಟೋ ಜನರಲ್ಲಿ ಈ ಮಲ ವಿಸರ್ಜನೆ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಕೆಲವರಲ್ಲಿ ನೋಡಿದರೆ ಕಾನ್ಸ್ಟಿಪೇಷನ್ ಇರುತ್ತೆ, 1, 2, 3 ದಿವಸ ಮಲ ಹೋಗುವುದೇ ಇಲ್ಲ. ಸೊ ಹಾಗಾಗಿ ಅವರಿಗೆ ಸಿವಿಯರ್ ಸಮಸ್ಯೆಗಳು, ಪೈಲ್ಸ್ ಇರ್ಬೋದು, ತಲೆನೋವು ಇರ್ಬೋದು, ಮೈಗ್ರೇನ್ ಇರ್ಬೋದು, ಹೊಟ್ಟೆ ಸಮಸ್ಯೆಗಳು, ಈವನ್ ಹೊಟ್ಟೆ ಕ್ಯಾನ್ಸರ್ ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಲೈಕ್ ಕಾಲೋನ್ ಕ್ಯಾನ್ಸರ್ ಕೂಡ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ನಾವು ಹೇಳ್ತೀವಿ ಮದರ್ ಆಫ್ ಆಲ್ ಡಿಸೀಸಸ್ ಏನು ಅಂತ ಕೇಳಿದರೆ ದಟ್ ಇಸ್ ಕಾನ್ಸ್ಟಿಪೇಷನ್, ಅಂದರೆ ಮಲಬದ್ಧತೆ. ಇನ್ನು ಕೆಲವರಿಗೆ ನೋಡಿದರೆ ತುಂಬ ಲೂಸ್ ಮೋಷನ್ ಆಗ್ತಾ ಇರ್ತದೆ, ಅಂದರೆ ಡಯೇರಿಯಾ ಜಾಸ್ತಿ ಇರುತ್ತೆ, ಪದೇ ಪದೇ ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಏನಾದರೂ ತಿಂಡಿ ತಿಂದರೆ ಸಾಕು ಇಮ್ಮಿಡಿಯೇಟ್ಲಿ ಟಾಯ್ಲೆಟಿಗೆ ಓಡ್ತಾರೆ. ಪ್ರತಿ ದಿವಸ 3-4 ಸಲ ಟಾಯ್ಲೆಟಿಗೆ ಹೋಗ್ತಾ ಇರ್ತಾರೆ. ತುಂಬ ಲೂಸ್ ಟೂಲ್ಸ್ ಕೂಡ ಪಾಸ್ ಆಗುತ್ತೆ. ಇನ್ನು ಕೆಲವರಲ್ಲಿ ಲೂಸ್ ಮೋಷನ್ ಇರುತ್ತೆ, ಆದರೆ ಕೂಡ ಸ್ವಲ್ಪ ಮ್ಯೂಕಸ್ ಕೂಡ ಅಥವಾ ನೊರೆ ಥರ ಮ್ಯೂಕಸ್ ಹೋಗುವಂಥ ಸಾಧ್ಯತೆ ಕೂಡ ತುಂಬ ಜನರಲ್ಲಿ ಜಾಸ್ತಿ ಇದೆ. ಇನ್ನು ಕೆಲವರಿಗೆ ಹಾರ್ಟ್ ಸ್ಟೂಳೆ ಇರುತ್ತೆ, ಬಟ್ ಒಮ್ಮೆಲೆ ಪಾಸ್ ಆಗೋದೇ ಇಲ್ಲ, ಪದೇ ಪದೇ ಟಾಯ್ಲೆಟಿಗೆ ಹೋಗಬೇಕು, ಒಂದು ಸ್ವಲ್ಪ ಅಷ್ಟೇ ಮೋಷನ್ ಪಾಸ್ ಆಗುತ್ತೆ. ಸೊ ಈ ಥರ ಎಷ್ಟೋ ಸಮಸ್ಯೆಗಳಿದ್ದವರು ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಇನ್ನು ಕೆಲವರಿಗೆ ತುಂಬ ಹೊಟ್ಟೆ ಬ್ಲೋಟಿಂಗ್ ಆಗಿ ಹೊಟ್ಟೆ ನೋವು ಅಂತ ಹೇಳೋರಿದ್ದಾರೆ. ಇನ್ನು ಕೆಲವರಿಗೆ ಫುಡ್ ಏನಾದರೂ ತಗೊಂಡ್ರೆ ಸಾಕು, ಈಗ ಹಾಲು ಇರ್ಬೋದು, ಚಪಾತಿ ಇರ್ಬೋದು, ಅಥವಾ ಏನಾದರೂ ಒಂದು ಫುಡ್ ತಗೊಂಡಾಗ ಸಡನ್ ಅಲರ್ಜಿ ಆಗಿ ಅವರಿಗೆ ಸೆನ್ಸಿಟಿವಿಟಿಯಿಂದ, ಗ್ಲೂಟೆನ್ ಸೆನ್ಸಿಟಿವಿಟಿ ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಈ ಥರ ಪ್ರಾಬ್ಲಮಿಂದ ಹೊಟ್ಟೆ ಸಮಸ್ಯೆಗಳು ಡೆವಲಪ್ ಆಗೋರಿದ್ದಾರೆ. ಸೊ ಯೂಶ್ವಲಿ ಹೊಟ್ಟೆ ಲೈಕ್ ನಮ್ಮ ಮೋಷನ್ ಏನಿದೆ, ನಮ್ಮ ಮಲವಿಸರ್ಜನೆ ಏನಿದೆ, ಅದಕ್ಕೆ ಬರುವಂಥ ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ಈ ಪ್ರಾಬ್ಲಮ್ಸ್ಗೆಲ್ಲ ನಾವು ಗ್ರೂಪ್ ಮಾಡಿರೋದು ಯಾವುದಕ್ಕೆ ಅಂದರೆ IBS ಅಂತ ಹೇಳ್ತೀವಿ, ಅಂದರೆ ಇರಿಟಬಲ್ ಬವಲ್ ಸಿಂಡ್ರೋಮ್, ಈವನ್ ಇನ್ಫ್ಲಮೇಟರಿ ಬವಲ್ ಸಿಂಡ್ರೋಮ್ ಅಂತಾನು ಹೇಳ್ಬೋದು. ಯಾಕೆಂದರೆ ನಮ್ಮ ಮಲವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಏನಾಗುತ್ತೆ, ನಮ್ಮ ದೊಡ್ಡ ಕರಳು ಏನಿದೆ ಅಲ್ಲಿ ಇನ್ಫ್ಲಮೇಷನ್ ಎಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಈ IBS ಏನಿದೆ ಅದು ನಮ್ಮಲ್ಲಿ ತುಂಬ ಜನರಿಗೆ ಕಾಡ್ತಾ ಇದೆ. ಅಂದರೆ ಎಷ್ಟೋ ಜನರಿಗೆ ಅವರು ಇಡೀ ಡೇ ಏನಿದೆ ತುಂಬ ಲೈಕ್ ಚೆನ್ನಾಗಿ ಇರಲಿಕ್ಕೆ ಆಗಲ್ಲ, ಎಲ್ಲಿ ಹೋದರೂ ಕೂಡ ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಮೋಷನ್ ಹೋಗಬೇಕು ಅಂತ ಅನಿಸುತ್ತೆ, ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ನಮ್ಗೆ ಎಷ್ಟೊಂದು ಸಮಸ್ಯೆಗಳಾಗುತ್ತೆ ಅಂತ ನಿಮಗೆ ಗೊತ್ತು. ನಾವು ತುಂಬ ಇರಿಟೇಟೆಡ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಎಲ್ಲದಕ್ಕೂ ನಾವು ತುಂಬ ಸೆನ್ಸಿಟಿವ್ ಆಗಿರ್ತೀವಿ. ಸೊ ಹಾಗಾಗಿ ನೀವು ನೋಡಿರ್ಬೋದು ಎಷ್ಟೋ IBS ಪೇಷಂಟ್ಸಿಗೆ ನಮ್ಮ ಲೈಕ್ ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಸಿನ್ಸ್ ಕೊಡ್ತಾರೆ. ಅದು ಕೊಟ್ಟಾಗ ಅವರು ಕಂಪ್ಯಾರಿಟಿವ್ಲಿ ಸ್ವಲ್ಪ ಅವರ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈವನ್ ಈ ಮೋಷನ್ದು ಪ್ರಾಬ್ಲಮ್ ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗೋದು ನೀವು ನೋಡಿರ್ತೀರಾ. ಸೊ ನಾನು ಈ ವಿಡಿಯೋದಲ್ಲಿ ಈ IBS ಅಥವಾ ಇರಿಟಬಲ್ ಬವಲ್ ಸಿಂಡ್ರೋಮ್ ಬರ್ಲಿಕ್ಕೆ ಇರೋಂಥ ಮುಖ್ಯ ಕಾರಣಗಳೇನೇನು, ಅದು ಬಂದರೆ ನಾವು ಏನು ಮಾಡಬೇಕು, ಆ್ಯಂಡ್ IBS ಇದ್ದವರು ಯಾವ ಥರ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಈ IBS ಅಂದರೆ ಏನು ಅಂತ ನೋಡೋಣ. ನಾನು ಹೇಳಿದ್ದೇನೆ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಇದಕ್ಕೆ ಹೇಳ್ತೀವಿ. ಸೊ ಯೂಶಲಿ ಇದರಲ್ಲಿ ಏನಾಗುತ್ತೆ, ಇಟ್ ಇಸ್ ಎ ಫಂಕ್ಷನಲ್ ಡಿಸಾರ್ಡರ್ ಅಂತ ನಾವು ಹೇಳ್ಬೋದು. ಅಂದರೆ ನಾವು ಏನೇ ಇನ್ವೆಸ್ಟಿಗೇಷನ್ ಮಾಡಿದರೂ ಕೂಡ ಆ ಹೊಟ್ಟೆಯೊಳಗೆ ಅಥವಾ ನಮ್ಮ ಕರಳಲ್ಲಿ ಏನಾಗಿದೆ ಅಂತ ಕಂಡುಹಿಡಿಯಲಿಕ್ಕೆ ಆಗಬೇಕು ಅಂತ ಇಲ್ಲ. ಸೊ ಯೂಶಲಿ ನಮಗೆ ಮೋಷನ್ ಇರ್ರೆಗ್ಯುಲಾರಿಟೀಸ್ ಇದ್ದಾಗ, ಪದೇ ಪದೇ ಲೂಸ್ ಮೋಷನ್ ಆದಾಗ, ಅಥವಾ ತುಂಬ ಹಾರ್ಟ್ ಸ್ಟೂಲ್ ಇದ್ದಾಗ, ಕಾನ್ಸ್ಟಿಪೇಷನ್ ಇದ್ದಾಗ, ಏನೇ ಸಮಸ್ಯೆ ಇದ್ದಾಗಲೂ ನಾವು ಏನು ಮಾಡ್ತೀವಿ, ಮೇ ಬಿ ಫಸ್ಟ್ ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸ್ಕ್ಯಾನಿಂಗಲ್ಲಿ ನಮಗೇನು ಗೊತ್ತಾಗಲ್ಲ, ಎಲ್ಲ ನಾರ್ಮಲ್ ಇದೆ ಅಂತಾನೆ ಹೇಳ್ತಾರೆ. ಇದಾದಮೇಲೆ ನಾವೇನು ಮಾಡ್ಬೋದು, ಒಂದು ಕೊಲೊನೋಸ್ಕೋಪಿ ಮಾಡಿ ನೋಡ್ತೀವಿ. ಸೊ ಅದು ಮಾಡಿದಾಗ ಕೂಡ ಈ ಹೊಟ್ಟೆಯಲ್ಲಿ ಏನೋ ಒಂದು ಲೈಕ್ ಏನೋ ಪ್ರಾಬ್ಲಮ್ಸ್ ಕಂಡು ಬರಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಈ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬರುವಾಗ ಅವರು ಹೇಳ್ತಾರೆ, ಸರ್ ನಾನು ಎಲ್ಲ ಇನ್ವೆಸ್ಟಿಗೇಷನ್ಸು ಮಾಡಿದ್ದೇನೆ, ಕೊಲೊನೋಸ್ಕೋಪಿ 3-4 ಸಲ ಮಾಡಿದ್ದೇನೆ, ಎಂಡೋಸ್ಕೋಪಿ ಒಂದು 3-4 ಸಲ ಮಾಡಿದ್ದೇನೆ, ಸ್ಕ್ಯಾನಿಂಗ್ ಅಂತೂ ಸಿಕ್ಕಾಪಟ್ಟೆ ಸಲ ಮಾಡಿದ್ದೇನೆ, CT ಸ್ಕ್ಯಾನ್ ಕೂಡ ಮಾಡಿದ್ದೇನೆ, ಆದರೂ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅದೇ ನನಗೀಗ ಸಮಸ್ಯೆ ಆಗಿಬಿಟ್ಟಿದೆ, ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ, ನನ್ನ ಕಾಯಿಲೆ ಡಾಕ್ಟರ್ಸಿಗೆ ಕಂಡಿಡಿಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರೆ ಎಷ್ಟೋ ಜನ ಇದ್ದಾರೆ. ಸೊ ಇದಕ್ಕೆ ಮೇನ್ ರೀಸನ್ ಏನು ಅಂದರೆ, ಈ IBS ಸಮಸ್ಯೆ ಏನಿದೆ ಇಟ್ಸ್ ಎ ಫಂಕ್ಷನಲ್ ಡಿಸಾರ್ಡರ್, ಅಂದರೆ ಅಲ್ಲಿ ಆಗುವಂಥ ಆಕ್ಟಿವಿಟೀಸಲ್ಲಿ ಬರುವಂಥ ಸಮಸ್ಯೆಯಿಂದ ಬರುವಂಥ ಒಂದು ಕಾಯಿಲೆ ಇದು.
ಇದು. ಸೊ ಹಾಗಾಗಿ ಅದಕ್ಕೊಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಒಂದು ಇನ್ವೆಸ್ಟಿಗೇಷನ್ ಅಥವಾ ಒಂದು ಚೆಕಪ್ ಇದೆ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಇನ್ನು ಇನ್ಫ್ಲಮೇಷನ್ ಎಲ್ಲ ಜಾಸ್ತಿ ಇದ್ದಾಗ ಅಟ್ಲೀಸ್ಟ್ ನಮಗೆ ಇನ್ಫ್ಲಮೇಟರಿ ಮಾರ್ಕರ್ಸು ಅಥವಾ ನಮ್ಮ ಸ್ಟೂಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಅದರಲ್ಲಿರುವಂಥ ಚೇಂಜಸ್ ಅಂತ ನಮಗೆ ಇನ್ಫ್ಲಮೇಷನ್ ಕಂಡುಹಿಡಿಯಲಿಕ್ಕೆ ಆಗುತ್ತೆ. ಬಟ್ ಯೂಶಲಿ ಈ IBS ಏನಿದೆ ಅದಕ್ಕೊಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಟೆಸ್ಟ್ ಇಲ್ಲ. ಬಟ್ ಅದರದ್ದು ಸಿಂಪ್ಟಮ್ಸ್ ನೋಡಿದ್ರೆ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ಈ ನಮ್ಮ ಹೊಟ್ಟೆ ಏನಿದೆ, ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ, ಅದಕ್ಕೆ ಆಗಿರುವಂಥ ಒಂದು ನರಗಳದೊಂದು ನೆಟ್ವರ್ಕ್ ಇದೆ. ನಾವು ಇದಕ್ಕೆ ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಏನಿದೆ ಅದು ನಮ್ಮ ಬ್ರೈನ್ಗೆ ಕನೆಕ್ಟೆಡ್ ಇರುತ್ತೆ. ಸೊ ಅದಕ್ಕೆ ನಾವು ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಈ ಹೊಟ್ಟೆ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆಯೋ ಅವರಿಗೆ ತುಂಬಾ ಸ್ಟ್ರೆಸ್ಸು, ತುಂಬಾ ಡಿಪ್ರೆಷನ್, ಈ ತರ ಮೂಡ್ ಸ್ವಿಂಗ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳು ಕೂಡ ತುಂಬಾ ಜಾಸ್ತಿ ಇದೆ. ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ಯಾರಿಗೆ ಗಟ್ಟಿನ ಸಮಸ್ಯೆ ಇದೆ, ಈ IBS ಪ್ರಾಬ್ಲಮ್ ಎಲ್ಲ ಇದೆ, ಅವರಿಗೆ ತುಂಬಾ ಟೆನ್ಷನ್ ಜಾಸ್ತಿ ಇರುತ್ತೆ. ಬಾಡಿಯಲ್ಲಿ ಒಂದು ಸಣ್ಣ ಇದಿದ್ರು ಕೂಡ ಅವ್ರು ಸಡನ್ ಆಗಿ ಅದನ್ನು ಅಬ್ಸರ್ವ್ ಮಾಡ್ತಾರೆ, ಹೇಳ್ತಾರೆ ಸರ್ ನನ್ನ ಇಲ್ಲಿ ಒಂದು ಸೌಂಡ್ ಬಂತು, ಅಥವಾ ನನಗೆ ಇಲ್ಲಿ ಇರುವೆ ಹರಿದಂಗೆ ಆಗ್ತಾ ಇದೆ, ಅಥವಾ ನನಗೆ ಬೇರೆ ಬೇರೆ ಸಮಸ್ಯೆ ಆಗ್ತಾ ಇದೆ, ನಾನು ಏನೇ ತಿಂದರೂ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ತಿಂದು ಇಷ್ಟೊತ್ತಿಗೆ ಗ್ಯಾಸ್ ಆಗುತ್ತೆ, ಎಲ್ಲ ತುಂಬ ಅದರಲ್ಲಿ ತುಂಬ ಅಬ್ಸರ್ವ್ ಮಾಡಿ ಏನೇನು ಸಮಸ್ಯೆ ಆಗ್ತದೆ ಅಂತ ಕಂಡುಹಿಡಿತಾ ಇರೋದೇ ಇವರ ಕೆಲಸ ಇರುತ್ತೆ. ಸೊ ಇದಕ್ಕೆ ಮೇನ್ ಕಾರಣ ಏನು ಅಂತ ಕೇಳಿದರೆ ಈ ಗಟ್ ಬ್ರೈನ್ ಆಕ್ಸಿಸ್. ಸೊ ಯಾವಾಗ ನಮ್ಮ ಹೊಟ್ಟೆ ನಮ್ಮದು ಸರಿ ಇರಲ್ವೋ ಆವಾಗ ನಮ್ಮ ಬ್ರೈನ್ ಫಂಕ್ಷನ್ಸ್ ಕೂಡ ಅದರಿಂದ ತೊಂದರೆ ಆಗ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ನೋಡಿರ್ತೀರ, ಯಾರಿಗೆ ತುಂಬ ಸ್ಟ್ರೆಸ್ ಇದೆಯೋ ಅವರಿಗೆ ಈ ಸಮಸ್ಯೆ ಕೂಡ ಜಾಸ್ತಿ ಕಂಡು ಬರುತ್ತೆ. ಅಂದರೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಮ್ಮ ಇಂಟೆಸ್ಟೈನಲ್ ಮೋಟಿಲಿಟಿ ಏನಿದೆ ಅದರಲ್ಲಿ ಡಿಫ್ರೆನ್ಸ್ ಬರುತ್ತೆ, ಅದು ಜಾಸ್ತಿ ಆಗ್ಬೋದು. ಡಯರಿಯಾ, ಈಗ ಎಷ್ಟೋ ಜನ ಲೈಕ್ ಎಲ್ಲಾದರೂ ಒಂದು ಟ್ರಾವೆಲ್ ಹೋಗಬೇಕು, ಎಲ್ಲೋ ಹೊರಗಡೆ ಟ್ರಿಪ್ ಹೋಗಬೇಕು, ಆ ಟೈಮಲ್ಲಿ ತುಂಬ ಸ್ಟ್ರೆಸ್ ಆದ ಕೂಡಲೇ ಓಡೋಗ್ತಾರೆ ಟಾಯ್ಲೆಟಿಗೆ, ಅಂದರೆ ಅವರಿಗೆ ಬೌಲ್ ಮೂವ್ಮೆಂಟ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ನಮ್ಮ ಬ್ರೈನ್ ಮತ್ತು ನಮ್ಮ ಈ ಗಟ್ ಏನಿದೆ ದೇ ಆರ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್. ಸೊ ಹಾಗಾಗಿ ಎಷ್ಟೋ ಪೇಷಂಟ್ಸಲ್ಲಿ ಈ IBS ಅಂತ ಡಯಾಗ್ನೋಸ್ ಆದಮೇಲೆ ಅವ್ರಿಗೇನು ಡಿಫ್ರೆನ್ಸಸ್ ಇಲ್ಲ ಅಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಆ್ಯಂಟಿ ಡಿಪ್ರೆಸೆಂಟ್ಸು ಅಥವಾ ಅವ್ರದ್ದು ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಇರುವಂಥ ಮೆಡಿಸಿನ್ಸ್ ಕೊಟ್ಟಾಗ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ. ಇದರ ಮುಖ್ಯ ಕಾರಣ ಕೂಡ ಏನು, ಬ್ರೈನು ಮತ್ತು ಗಟ್ ಏನಿದೆ ಅದು ತುಂಬ ಚೆನ್ನಾಗಿ ಕನೆಕ್ಟೆಡ್ ಆಗಿರುತ್ತೆ. ಸೊ ಈಗ ಈ IBSನ ಲಕ್ಷಣಗಳೇನೇನು ಅಂತ ನೋಡೋಣ. ಎಷ್ಟೋ ಜನರಿಗೆ ಅವರಿಗೆ ಗೊತ್ತಿರಲ್ಲ, ಅವರಿಗೆ IBS ಸಮಸ್ಯೆ ಇದೆ ಅಂತ ಗೊತ್ತಿರಲ್ಲ. ಅದು ಒಂದು ಲೆಕ್ಕಕ್ಕೆ ಒಳ್ಳೆಯದು, ಬಿಕಾಸ್ ಅವರದ್ದು ಸ್ಟ್ರೆಸ್ ಲೆವೆಲ್ ಆವಾಗ ಜಾಸ್ತಿ ಆಗಲ್ಲ. ಸೊ ಈ IBS ಇದ್ದಾಗ ಯೂಶಲಿ ಮೇನ್ಲಿ ಇದೊಂದು 3 ಟೈಪ್ ಇದೆ ಅಂತ ನಾವು ಹೇಳ್ಬೋದು. ಕೆಲವರಿಗೆ ಕಾನ್ಸ್ಟಿಪೇಷನ್ ಡಾಮಿನೆಂಟ್ ಇರುತ್ತೆ, ಅಂದರೆ ಅವರಿಗೆ ಏನೇ ಆಹಾರ ತಗೊಂಡ್ರು ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ಆದಂಗೆ ಆಗುತ್ತೆ, ಹೊಟ್ಟೆ ಬ್ಲೋಟೆಡ್ ಆಗಿರುತ್ತೆ. ಅದು ಯೂಶಲಿ ಎಲ್ಲ IBS ಪ್ರಾಬ್ಲಮಲ್ಲೂ ಜಾಸ್ತಿ ಕಂಡು ಬರುತ್ತೆ. ಹೊಟ್ಟೆ ನೋವು, ಒಂಥರ ಮುರಿದಾಗೆ ನೋವು ಬರುವಂಥ ಸಾಧ್ಯತೆ ಇದೆ. ಬಟ್ ಮೋಷನ್ ಸರಿಯಾಗಿ ಆಗಬೇಕು ಅಂತಿಲ್ಲ, ಮೋಷನ್ ತುಂಬ ಹಾರ್ಡ್ ಆಗಿರುತ್ತೆ. ಇದಕ್ಕೆ ನಾವು ಕಾನ್ಸ್ಟಿಪೇಷನ್ ಡಾಮಿನೆಂಟ್ ಅಂದರೆ ಪ್ರಿಡಾಮಿನೆಂಟ್ ಆಗಿರುವಂಥ IBS ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ್ಯಂಡ್ ಎರಡನೇದೇನೆಂದರೆ ಲೂಸ್ ಸ್ಟೂಲ್ಸ್, ಅಂದರೆ ಡಯರಿಯಾ ಡಾಮಿನೆಂಟ್ ಆಗಿರುವಂಥ ಈ IBS ಕೂಡ ಇದೆ. ಎಷ್ಟೋ ಜನರಲ್ಲಿ ತುಂಬ ಲೂಸ್ ಆಗಿ ಸ್ಟೂಲ್ ಮೋಷನ್ ಹೋಗ್ತಾ ಇರ್ತದೆ, ಪದೇ ಪದೇ ಮೋಷನಿಗೆ ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಕೆಲವರಿಗೆ ಗೊತ್ತೇ ಇರಲ್ಲ, ಅವ್ರು ಹೇಳ್ತಾರೆ ನನ್ನ ಮೋಷನ್ ಅಂತೂ ತುಂಬ ಚೆನ್ನಾಗಿ ಹೋಗುತ್ತೆ, ನಾನು 4-5 ಸಲ ಹೋಗುತ್ತೆ, ಲೂಸ್ ಆಗಿ ಹೋಗುತ್ತೆ, ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಕೂಡ ಆ್ಯಕ್ಚುಲಿ ಕಾಯಿಲೆನೇ. ಸೊ ಈ ಲೂಸ್ ಸ್ಟೂಲ್ಸ್ ಡಾಮಿನೆಂಟ್ ಆಗಿರುವಂಥ ಅಥವಾ ಡಯರಿಯಾ ಡಾಮಿನೆಂಟ್ ಆಗಿರುವಂಥ ಈ ಸಮಸ್ಯೆಗೆ ನಾವೇನು ಹೇಳ್ತೀವಿ, IBS ಡಯರಿಯಾ ಡಾಮಿನೆಂಟ್, IBS-D ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಒಂದು ಸಿಂಪ್ಟಮ್ಸ್ ಕಂಡು ಬರುತ್ತೆ, ಅಂದರೆ ಅವರಿಗೆ ಒಂದು ಸ್ವಲ್ಪ ದಿವಸ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆದರೆ ಇನ್ನೊಂದು ಸ್ವಲ್ಪ ದಿವಸ ಡಯರಿಯಾ ಆಗುತ್ತೆ. ಸೊ ಇದಕ್ಕೆ ನಾವು ಮಿಕ್ಸ್ಡ್ ವೆರೈಟಿ ಅಂತ ಹೇಳ್ತೀವಿ. ಸೊ ಈ 3 ಟೈಪು IBS ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಇದರಲ್ಲಿ ಕಾಣುವಂಥ ಒಂದು ಕಾಮನ್ ಆಗಿ ಕಾಣುವಂಥ ಒಂದು ಮೇನ್ ಲಕ್ಷಣ ಏನು ಅಂತ ಕೇಳಿದರೆ ಹೊಟ್ಟೆ ಉಬ್ಬರ ಬರೋದು. ಫುಡ್ ತಗೊಂಡು ಒಂದು ಸ್ವಲ್ಪ ಹೊತ್ತಲ್ಲಿ ಇಮಿಡಿಯೇಟ್ಲಿ ಒಂದು ಮೇ ಬಿ ಒಂದು 1 hour 1.5 hours ಒಳಗೇನೆ ಅವ್ರಿಗೆ ಏನಾಗುತ್ತೆ, ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ಸಿಕ್ಕಾಕೊಂಡಂಗೆ ಅನ್ನಿಸುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೊಟ್ಟೆ ನೋವು ಕೂಡ ಬರುವಂಥ ಸಾಧ್ಯತೆಗಳಿದೆ. ಬಟ್ ಗ್ಯಾಸ್ ಸರಿಯಾಗಿ ಪಾಸ್ ಆಗಲ್ಲ, ಕೆಳಗಿಂದನೂ ಸರಿಯಾಗಿ ಗ್ಯಾಸ್ ಹೋಗಲ್ಲ, ತೇಗಾಗಿ ಕೂಡ ಜಾಸ್ತಿ ಹೋಗಲ್ಲ. ಸೊ ಹಾಗಾಗಿ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಅಂತ ಈ ಥರ ಪೇಷಂಟ್ಸು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇನ್ನು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಸಿಂಪ್ಟಮ್ ಏನಂದರೆ ಇನ್ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಅಂತ ಹೇಳ್ಬೋದು. ಅಂದರೆ ಮೋಷನ್ಗೆ ಹೋಗಿರ್ತಾರೆ, ತುಂಬ ರಿಫ್ಲೆಕ್ಸ್ ಬಂದಿರುತ್ತೆ, ಮೋಷನ್ಗೆ ಹೋಗಿರ್ತಾರೆ, ಮೋಷನ್ ಪಾಸ್ ಮಲ ವಿಸರ್ಜನೆ ಮಾಡ್ತಾರೆ, ಬಟ್ ಆದರೂ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅಂದರೆ ಕಂಪ್ಲೀಟ್ ಆಗಿ ಹೋಗಿಲ್ಲ ಅಂತ ಒಂದು ಫೀಲಿಂಗ್ ಬರುತ್ತೆ. ಆ್ಯಂಡ್ ಅವರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಟಾಯ್ಲೆಟ್ಗೆ ಹೋಗಿ ಟ್ರೈ ಮಾಡ್ತಾರೆ, ಆವಾಗ ಕೂಡ ಸ್ವಲ್ಪ ಅಷ್ಟೇ ಪಾಸ್ ಆಗುತ್ತೆ. ಬಟ್ ಆದರೂ ಅವರಿಗೆ ಒಂದು ಕಂಪ್ಲೀಟ್ ನನ್ನ ಬಬಲ್ ಖಾಲಿ ಆಗಿದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಒಂದು ಫೀಲಿಂಗ್ ಬರೋದೇ ಇಲ್ಲ. ಸೊ ಇದು ಕೂಡ ಜಾಸ್ತಿ ಕಂಡು ಬರೋದು ಈ IBS ಸಮಸ್ಯೆ ಇದ್ದಾಗ. ಇನ್ನು ಕೆಲವರಿಗೆ ಸಿವಿಯರ್ ಆಗಿ ಇನ್ಫ್ಲಮೇಷನ್ ಇದ್ದವರಿಗೆ ಏನಾಗುತ್ತೆ, ಸ್ಟೂಲಲ್ಲಿ ತುಂಬ ಮ್ಯೂಕಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂಥರ ಕಫ ಇದ್ದಂಗೆ ಅಥವಾ ಒಂಥರ ಫ್ಯಾಟ್ ಇದ್ದಂಗೆ ಅದೆಲ್ಲ ಮ್ಯೂಕಸ್ ಹೋಗ್ತಾ ಇರ್ತದೆ. ಅದು ಕೂಡ ತುಂಬ ಜನರಲ್ಲಿ IBS ಸಮಸ್ಯೆ ಇದ್ದವರಲ್ಲಿ ಕಂಡು ಬರುತ್ತೆ. ಬಟ್ ಇದೆಲ್ಲ ಓಕೆ, IBS ಇದಕ್ಕೊಂದು ಲೈಕ್ ಒಂದು ಸಡನ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಆ ಥರ ಏನು ಇಲ್ಲ ಅಂದರೂ ಕೂಡ ಕೆಲವು ಪೇಷಂಟ್ಸಲ್ಲಿ ಲೈಕ್ ಮೋಷನ್ ಹೋಗುವಾಗ ಅದರಲ್ಲಿ ತುಂಬ ಬ್ಲೀಡಿಂಗು ಈ ಥರ ಎಲ್ಲ ಸಮಸ್ಯೆಗಳಿದ್ದರೆ ಅವ್ರು ಇಮ್ಮಿಡಿಯೇಟ್ಲಿ ಹೋಗಿ ಚೆಕಪ್ ಮಾಡಲೇಬೇಕಾಗುತ್ತೆ. ಅವರು IBS ಅಂತ ಅನ್ಕೊಳ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಏನಾದರೂ ಸಮಸ್ಯೆಗಳು ಕೂಡ ಇರುವಂಥ ಸಾಧ್ಯತೆಗಳಿದೆ. ಸೊ ಆ ಥರ ಸಮಸ್ಯೆ ಇದ್ದರೆ ಅವ್ರು ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಲೇಬೇಕಾಗತ್ತೆ. ಇನ್ನು ಅದರೊಟ್ಟಿಗೆ ಸಡನ್ ಆಗಿ ವೆಯ್ಟ್ ಕಡಿಮೆ ಆಗೋದು ಅಥವಾ ತುಂಬ ನಾಸಿಯಾ ವಾಂತಿ ಬಂದಂಗೆ ಆಗೋದು, ಸೊ ಈ ಥರ ಸಿಂಪ್ಟಮ್ಸ್ ಇದ್ದರೆ
ಅವರು ಓಕೆ ಡಾಕ್ಟರ್ ಒಂದ್ಸಲ ಈ ಪ್ರಾಬ್ಲಮ್ಸ್ ಎಲ್ಲ ನೋಡಿ ನನಗೆ ಈ ಮೋಷನ್ ಸಮಸ್ಯೆ ಅಂತೂ ಮೊದಲಿದ್ದಾನೆ ಇತ್ತು ಆ್ಯಂಡ್ ಡಾಕ್ಟರ್ ಅದಕ್ಕೆ IBS ಅಂತ ಐಡೆಂಟಿಫೈ ಮಾಡಿದ್ದಾರೆ. ಬಟ್ ಇತ್ತೀಚೆಗೆ ನನಗೆ ಈ ಥರ ನಾನು ಹೇಳ್ದಂಗೆ ಸಡನ್ ವೆಯ್ಟ್ ಲಾಸ್ ಆಗ್ತಾ ಇದೆ, ಮೋಷನಲ್ಲಿ ಬ್ಲಡ್ ಹೋಗ್ತಾ ಇದೆ, ವಾಂತಿ ಬಂದಂಗೆ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಇಗ್ನೋರ್ ಮಾಡಬಾರ್ದು. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಒಂದು ಕೊಲಾನೋಸ್ಕೋಪಿ ಏನಾದರೂ ಮಾಡಿ ಒಳಗಡೆ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನಾವು ಐಡೆಂಟಿಫೈ ಮಾಡಲೇಬೇಕಾಗುತ್ತೆ. ಈ IBS ಡೆವಲಪ್ ಆಗಲಿಕ್ಕೆ ಬಹಳಷ್ಟು ಕಾರಣಗಳಿದೆ. ಬಟ್ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ತುಂಬ ಕಾಮನ್ ಆಗಿ ಕಂಡು ಬರುವಂಥ ಮೇನ್ ಕಾರಣ ಏನು ಅಂತ ಕೇಳಿದರೆ ಸಿಬೋ ಅಂತ ಹೇಳ್ತೀವಿ. ಸಿಬೋ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ. ಅಂದರೆ ನಮ್ಮ ದೊಡ್ಡ ಕರಳು ಏನಿದೆ ಅದರಲ್ಲಿ ತುಂಬ ಜಾಸ್ತಿ ಬ್ಯಾಕ್ಟೀರಿಯಾಗಳಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಸಣ್ಣ ಕರಳು ಏನಿದೆ ಅಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಗಳು ಇರಬಾರ್ದು. ಬಟ್ ಏನಾಗುತ್ತೆ, ಡ್ಯೂ ಟು ನಮ್ಮ ತಪ್ಪು ಆಹಾರ ಕ್ರಮ ಇರ್ಬೋದು, ನಾವು ಹೊರಗಡೆ ಫುಡ್ ಎಲ್ಲ ತಗೊಂಡಾಗ ಇನ್ಫೆಕ್ಷನ್ ಆಗಿದ್ದಿರ್ಬೋದು, ಅಥವಾ ಅಲ್ಲಿರುವಂಥ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇರ್ಬೋದು, ಅದರಿಂದೆಲ್ಲ ಏನಾಗುತ್ತೆ ಈ ಬ್ಯಾಕ್ಟೀರಿಯಾಗಳೇನಿದೆ, ಕೆಟ್ಟ ಬ್ಯಾಕ್ಟೀರಿಯಾಗಳೇನಿದೆ ಅದು ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಜಾಸ್ತಿ ಆಗುವಂಥ ಒಂದು ಕಂಡೀಷನ್ನ ನಾವೇನು ಹೇಳ್ತೀವಿ, ಸಿಬೋ ಅಂತ ಹೇಳ್ತೀವಿ. ಸೊ ಈ ಸಿಬೋ ಕಂಡೀಷನ್ ಇದ್ದವರಲ್ಲಿ ಈ IBS ಸಮಸ್ಯೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಈ ಸಿಬೋ ಅಲ್ಲಿ ಕೂಡ ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಪೇಷಂಟ್ ಸಿಂಪ್ಟಮ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ತುಂಬ ಜಾಸ್ತಿ ಈಗ ಈ ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳಿದ್ದರೆ ಅವರಿಗೆ ಡಯರಿಯಾ ಡಾಮಿನೆಂಟ್ ಆಗಿರುವಂಥ IBS ಬರುವಂಥ ಸಾಧ್ಯತೆ ಇದೆ. ಸೊ ಅಟ್ ದ ಸೇಮ್ ಟೈಮ್ ಅಲ್ಲಿ ತುಂಬ ಜಾಸ್ತಿ ಮೀಥೇನ್ ಅಂತ ಗ್ಯಾಸ್ ಪ್ರೊಡ್ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳಿದ್ದರೆ ಅವರಿಗೆ ಕಾನ್ಸ್ಟಿಪೇಷನ್ ಡಾಮಿನೆಂಟ್ ಆಗಿರುವಂಥ IBS ಬರುವಂಥ ಸಾಧ್ಯತೆ ಇದೆ. ಇದರದ್ದು ಮಿಕ್ಸ್ಚರ್ ಇದ್ದರೆ ನಾ ಹೇಳಿದಂಗೆ ಮಿಕ್ಸ್ಡ್, ಅಂದರೆ ಸ್ವಲ್ಪ ದಿವಸ ಕಾನ್ಸ್ಟಿಪೇಷನ್ ಮತ್ತೊಂದು ಸ್ವಲ್ಪ ದಿವಸ ಡಯರಿಯಾ, ಈ ಥರ ಸಿಂಪ್ಟಮ್ಸ್ ಕಾಣುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ನಾ ಹೇಳಿದ್ದೇನೆ ಸಿಬೋ ಅಂತ ಕಂಡೀಷನ್. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಸಿಬೋ ಸಮಸ್ಯೆ ಇದ್ದರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ಗಳಿದೆ, ಒಳ್ಳೆ ಹರ್ಬಲ್ ಸೊಲ್ಯೂಷನ್ಸ್ ಇದೆ. ಅದು ನಾವು ಮಾಡಿ ಅದರೊಟ್ಟಿಗೆ ನಮ್ಮ ಅದರಲ್ಲಿರುವಂಥ ಅಂದರೆ ಸಣ್ಣ ಕರಳಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಕಡಿಮೆ ಮಾಡಿದ ಮೇಲೆ ನಾವು ಕರೆಕ್ಟಾಗಿ ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸಪ್ಲೈ ಮಾಡಿದರೆ ಈ ಸಿಬೋ ಕಂಡೀಷನ್ ಏನಿದೆ ನಮಗೆ ಕಂಪ್ಲೀಟ್ಲಿ ರಿವರ್ಸ್ ಮಾಡಲಿಕ್ಕಾಗುತ್ತೆ. ಸೊ ಆ ಥರ ಸಮಸ್ಯೆಯಿಂದ ಬರುವಂಥ ಲೈಕ್ IBS ಪ್ರಾಬ್ಲಮ್ ಆದರೆ, ಅಂದರೆ ಸಿಬೋದಿಂದ ಬರುವಂಥ IBS ಪ್ರಾಬ್ಲಮ್ ಆದರೆ ನಮ್ಗೆ ಇಮಿಡಿಯೇಟ್ಲಿ ಅದನ್ನು ಟ್ರೀಟ್ ಮಾಡಿ ಕಡಿಮೆ ಮಾಡಲಿಕ್ಕೂ ಕೂಡ ಆಗುತ್ತೆ. ಆ್ಯಂಡ್ ಯು ಬಿಲೀವ್ ಇಟ್ ಆರ್ ನಾಟ್, ನಮ್ಮ ಸುತ್ತಮುತ್ತಲೂ ಕಾಣುವಂಥ IBS ಪೇಷಂಟ್ಸ್ ಏನಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಕಾಣೋದು ಈ ಸಿಬೋ ಸಮಸ್ಯೆಯಿಂದ ಬರುವಂಥ IBS ಕೇಸಸ್ಸೇ. ಇನ್ನು ಎಷ್ಟೋ ಜನರಿಗೆ ಈ ಹೊಟ್ಟೆಯಲ್ಲಿ ದೊಡ್ಡ ಕರಳಲ್ಲಿ ಎಲ್ಲ ಸಮಸ್ಯೆಗಳು ಬರಲಿಕ್ಕೆ ಹೈಪೋ ಆಸಿಡಿಟಿ ಕೂಡ ಒಂದು ಕಾರಣ ಆಗುತ್ತೆ. ಅಂದರೆ ಯಾರಿಗೆ ಹೊಟ್ಟೆಯಲ್ಲಿ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ನ ಕೊರತೆ ಇದೆಯೋ ಅವರಿಗೆ ಡೈಜೆಷನ್ ಸರಿಯಾಗಿ ಆಗದೇ ಇದ್ದಾಗ ಏನಾಗುತ್ತೆ, ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯನ್ನು ಬೈಪಾಸ್ ಮಾಡಿ ಅಲ್ಲಿಂದ ನಮ್ಮ ದೊಡ್ಡ ಸಣ್ಣ ಕರಳಿಗೆ ಎಂಟರ್ ಆಗಿ ಅಲ್ಲಿ ಕಾಲನೀಸ್ ಫಾರ್ಮ್ ಆಗಿ ಮತ್ತು ನಮಗೆ ಸಿಬೋ ಸಮಸ್ಯೆ ಬರುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಯಾರು ಕಂಟಿನ್ಯೂಸ್ ಆಗಿ ಆಂಟಾಸಿಡ್ಸ್ ತಗೊಳ್ತಾರೋ ಅವರಲ್ಲಿ ಕೂಡ ಈ IBS ಸಮಸ್ಯೆ ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದರೆ ನಮ್ಮ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಇಟ್ ಈಸ್ ಲೈಕ್ ಎ ಬ್ಯಾರಿಯರ್. ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಎಷ್ಟೋ ಟಾಕ್ಸಿನ್ಸನ್ನು, ಎಷ್ಟೋ ಬ್ಯಾಕ್ಟೀರಿಯಾಗಳನ್ನು, ಎಷ್ಟೋ ವೈರಸನ್ನು ಅಲ್ಲೇ ಸಾಯಿಸುವ ಕೆಲಸ ಯಾರ್ದು, ಈ ಹೈಡ್ರೋಕ್ಲೋರಿಕ್ ಆಸಿಡ್ದು. ಸೊ ಅದು ಕಡಿಮೆ ಇದ್ದವರಲ್ಲಿ ಕೂಡ ಈ ಥರ ಬವಲ್ ಇರ್ರೆಗ್ಯುಲಾರಿಟೀಸ್ ಬರುವಂಥ ಸಾಧ್ಯತೆಗಳೇನಿದೆ ತುಂಬ ಜಾಸ್ತಿ ಇದೆ. ಇನ್ನು ಕೆಲವು ಪೇಷಂಟ್ಸಲ್ಲಿ ತುಂಬ ಈ ಫುಡ್ ಸೆನ್ಸಿಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಅದು ಮೇನ್ಲಿ ಇರೋದು ಯಾವುದಕ್ಕೆ, ಲ್ಯಾಕ್ಟೋಸ್ ಅಂದರೆ ಹಾಲು ಕುಡಿದಾಗ ಅಥವಾ ಹಾಲಿಂದ ಪ್ರಾಡಕ್ಟ್ಸ್ ತಗೊಂಡಾಗ ಅವರಿಗೆ ಕೆಲವರಿಗೆ ಏನಾಗುತ್ತೆ ಇಮ್ಮಿಡಿಯೇಟ್ಲಿ IBS ಪ್ರಾಬ್ಲಮ್ ಏನಿದೆ ತುಂಬ ಫ್ಲೇರ್ ಅಪ್ ಆಗುವಂಥ ಸಾಧ್ಯತೆ ಇದೆ. ಅದೇ ಥರ ವೀಟ್ ಪ್ರಾಡಕ್ಟ್ಸ್, ಚಪಾತಿ, ಉಪ್ಪಿಟ್ಟು ಮತ್ತು ಪೂರಿ ಏನಿದೆ ಈ ಥರ ಐಟಮ್ಸ್ ತಿಂದಾಗ, ಅಂದರೆ ಗ್ಲೂಟೆನ್ ಇರುತ್ತೆ ಚಪಾತಿಯಲ್ಲಿ, ಅಂದರೆ ವೀಟಲ್ಲಿ. ಸೊ ಈ ಗ್ಲೂಟೆನ್ಗೆ ತುಂಬ ಸೆನ್ಸಿಟಿವಿಟಿ ಇರೋರು ತುಂಬ ಜನ ಇದ್ದಾರೆ. ಅವರಿಗೆ ಅಲರ್ಜಿ ಏನಿದೆ ಇಮ್ಮಿಡಿಯೇಟ್ಲಿ ಫ್ಲೇರ್ ಅಪ್ ಆಗುತ್ತೆ. ಸೊ ಅವರೆಲ್ಲ ಈ ಥರ ಆಹಾರ ತಗೊಂಡಾಗ ಕೆಲವು ಸಲ ಪದೇ ಪದೇ ಮೋಷನ್ಗೆ ಹೋಗೋದು ಅಥವಾ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ಆಗದೇ ಇರುವಂಥ ಸಿಚುವೇಶನ್ ಕೂಡ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಈ ಫರ್ಮೆಂಟಬಲ್ ಫುಡ್ ಏನಿದೆ, ನಾವು ಫುಡ್ ಮ್ಯಾಪ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಫರ್ಮೆಂಟ್ ಆಗುವಂಥ ಕಾರ್ಬೋಹೈಡ್ರೇಟ್ಸ್ ಇರುವಂಥ ಆಹಾರಗಳು ಸೇವಿಸಿದಾಗ ಕೆಲವರಿಗೆ ಏನಾಗುತ್ತೆ ಇದೇ ಸಮಸ್ಯೆ ಡೆವಲಪ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳು ಇದ್ದವರಾದರೆ ಏನು ಮಾಡಬೇಕು, ಇನಿಷಿಯಲಿ ಅಟ್ಲೀಸ್ಟ್ ಫಾರ್ ಎ ಪೀರಿಯಡ್ ಆಫ್ 3 months ಈ ಥರ ಆಹಾರಗಳನ್ನು ಕಡಿಮೆ ಮಾಡಬೇಕು. ಈ ಥರ ಆಹಾರಗಳು ಕಡಿಮೆ ಮಾಡಿದಾಗ ಏನಾಗುತ್ತೆ, ನಾವು ಕಂಟಿನ್ಯೂಸ್ ನಮ್ಮ ಹೊಟ್ಟೆಯನ್ನು ಇರಿಟೇಟ್ ಮಾಡೋದಿಲ್ಲ. ಸೊ ಹಾಗಾಗಿ ಈ ಸಮಸ್ಯೆಗಳೇನಿದೆ ಒಂದು ಸ್ವಲ್ಪ ದಿವಸ ಆದಮೇಲೆ ನಾವು ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ತಗೊಂಡ್ರೆ ಕಂಪ್ಲೀಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ರೆಗ್ಯುಲರ್ಲಿ ಅಲರ್ಜಿ ಕ್ರಿಯೇಟ್ ಮಾಡುವಂಥ ಈ ಆಹಾರಗಳು ಸೇವಿಸ್ತಾ ಇದ್ದರೆ ಏನಾಗುತ್ತೆ, ಅದು ಮತ್ತು ಆ ಕಾಯಿಲೆಗೆ ನಾವು ಒಂದು ಬೂಸ್ಟರ್ ಡೋಸ್ ಕೊಟ್ಟಂಗಾಗುತ್ತೆ. ನಮ್ಮ ಸಮಸ್ಯೆ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಈ ಥರ ಫುಡ್ ಅಲರ್ಜಿ ಇರೋರಾದರೆ ಒಂದು ಸ್ವಲ್ಪ ದಿವಸ ಏನು ಮಾಡಬೇಕು, ಈ ಥರ ಆಹಾರಗಳು ತಗೋಬಾರದು. ಅಂದರೆ ಮಿಲ್ಕ್ ಇರ್ಬೋದು, ಹಾಲು ಇರ್ಬೋದು, ಅಥವಾ ಗ್ಲೂಟೆನ್ ಇರುವಂಥ ವೀಟ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಫುಡ್ ಮ್ಯಾಪ್ ಡಯಟ್ ಇರ್ಬೋದು. ಸೊ ಈ ಥರ ಅಂದರೆ ಫರ್ಮೆಂಟ್ ಆಗುವಂಥ ಆಹಾರಗಳನ್ನು ಕೂಡ ಸ್ವಲ್ಪ ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಮತ್ತೊಂದು ಕಾರಣ ಏನು ಅಂದರೆ ನಾನು ಹೇಳಿದ್ದೇನೆ, ಆಂಗ್ಸೈಟಿ ಇದ್ದವರಲ್ಲಿ ಇದು ತುಂಬ ಜಾಸ್ತಿ ಕಂಡು ಬರುತ್ತೆ ಅಂತ ನಾನು ಹೇಳಿದ್ದೇನೆ. ಅಂದರೆ ಯಾರು ತುಂಬ ಆಂಕ್ಷಿಯಸ್ ಇರ್ತಾರೋ, ತುಂಬ ಟೆನ್ಷನ್ ತಗೊಳ್ತಾರೋ ಅವರಲ್ಲಿ ಕೂಡ ಈ IBS ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಜಾಸ್ತಿ ಇದೆ. ಆ್ಯಂಡ್ ನಮ್ಮ ಹೊಟ್ಟೆಯಲ್ಲಿ ಒಂದು ಮೂವ್ಮೆಂಟ್ ಇರುತ್ತೆ, ನಾವು ಅದಕ್ಕೆ ಮೈಗ್ರೇಟಿಂಗ್ ಮೋಟಾರ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ನಾವು ಆಹಾರ ಏನಾದರೂ ತಗೊಂಡು
ತಗೊಂಡು ಒಂದು 2 ತಾಸು ಆದಮೇಲೆ ಆ ಹೊಟ್ಟೆಯಲ್ಲಿ ಆಗುವಂಥ ಮೂವ್ಮೆಂಟ್ ಏನಿದೆ, ನಮ್ಮ ಗಟ್ಟಲ್ಲಿ ಆಗುವಂಥ ಮೂವ್ಮೆಂಟ್ ಏನಿದೆ, ಸೊ ಅದೇನು ಮಾಡುತ್ತೆ, ಅಲ್ಲಿರುವಂಥ ಆಹಾರ ಇರ್ಬೋದು, ಅಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳಿರ್ಬೋದು, ಅದನ್ನೆಲ್ಲ ಫ್ಲಶ್ ಔಟ್ ಮಾಡುತ್ತೆ. ಸೊ ಬಟ್ ನಮಗೆ ಈಗಿರುವಂಥ ಹ್ಯಾಬಿಟ್ ಏನು, ನಾವು ಪದೇ ಪದೇ ಏನಾದರೂ ತಿಂತಾ ಇರುವಂಥ ಒಂದು ಹ್ಯಾಬಿಟ್ ನಾವೆಲ್ಲ ಡೆವಲಪ್ ಮಾಡಿದ್ವಿ. ಸೊ ರಿಪೀಟೆಡ್ ಆಗಿ ಫುಡ್ ತಗೊಳ್ತಾ ಇದ್ದಾಗ ಈ ಮೈಗ್ರೇಟಿಂಗ್ ಮೋಟಾರ್ ಕಾಂಪ್ಲೆಕ್ಸ್ ಏನಿದೆ ಅದು ಆಗುವುದೇ ಇಲ್ಲ, ಅಂದರೆ ಆ ಮೂವ್ಮೆಂಟ್ ಆಗುವುದೇ ಇಲ್ಲ. ಸೊ ಅದು ಅಲ್ಲಿ ಸಿಬೋಂದ ಕಂಡೀಷನ್ ಡೆವಲಪ್ ಮಾಡ್ಲಿಕ್ಕೆ ಇರುವಂಥ ಒಂದು ಕಾರಣ ಆಗ್ಬೋದು. ಅಂದರೆ ನಮ್ಮ ಬ್ಯಾಕ್ಟೀರಿಯಾಗಳು, ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಕರೆಕ್ಟಾಗಿ ನಾವು ಫ್ಲಶ್ ಔಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ಅದು ಅಲ್ಲೇ ಕಾಲನೀಸ್ ಫಾರ್ಮ್ ಆಗುತ್ತೆ. ಸೊ ನೀವೇ ವಿಚಾರ ಮಾಡಿ, ನಮ್ಮ ಹೊಟ್ಟೆದು ಮೂವ್ಮೆಂಟ್ ಫಾಸ್ಟ್ ಆದರೂ ನಮಗೆ ಸಮಸ್ಯೆನೇ, ಹೊಟ್ಟೆದು ಮೂವ್ಮೆಂಟ್ ಕಡಿಮೆ ಆದರೂ ಕೂಡ ನಮಗೆ ಸಮಸ್ಯೆನೇ. ಜಾಸ್ತಿ ಆದರೆ ನಮಗೆ ಡಯರಿ ಆಗಿಬಿಡುತ್ತೆ, ಸ್ಲೋ ಆದರೆ ನಮಗೆ ಕಾನ್ಸ್ಟಿಪೇಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಹೊಟ್ಟೆದು ರೆಗ್ಯುಲರ್ ಮೂವ್ಮೆಂಟ್ಸ್ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅದು ಚೇಂಜ್ ಆಗೋದು ಕೂಡ ಈ IBSಗೆ ಒನ್ ಆಫ್ ದ ಮೇನ್ ರೀಸನ್ ಇರ್ಬೋದು. ಸೊ ಈಗ IBS ಇದ್ದವರು ಯಾವ ಥರ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು ಅಂತ ಕೇಳಿದರೆ, ಇಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್. ಆ ಪೇಷಂಟ್ಗೆ ಯಾವ ಕಾರಣದಿಂದ ಈ IBS ಡೆವಲಪ್ ಆಗಿದೆ ಅಂತ ನೋಡಿಕೊಂಡು ಅದಕ್ಕೆ ನಾವು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ IBS ಮೇನ್ಲಿ ನಾನು ಹೇಳ್ದಂಗೆ ಸಿಬೋ ಕಂಡೀಷನ್ ಇಂದ ಬಂದಿದ್ದ IBS ಆದರೆ ನಾವು ಏನು ಮಾಡಬೇಕು, ಫಾರ್ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಈ ಸಿಬೋವನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕಾಗತ್ತೆ. ಸೊ ಈಗ ಪೇಷಂಟ್ಗೆ ತುಂಬ ಜಾಸ್ತಿ ಬ್ಯಾಕ್ಟೀರಿಯಲ್ ಕಾಲನೀಸ್ ಇದೆ, ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ. ಸೊ ನಾವು ಆವಾಗ ನಮ್ಮ ಈ ಶುಗರ್ ಇರುವಂಥ ಆಹಾರಗಳೇನಿದೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಅದು ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ಜೇನುತುಪ್ಪ ಇರ್ಬೋದು, ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರ್ಬೋದು, ಏನೇ ಇದ್ರೂ ಆ ಸ್ವೀಟ್ ಇರುವಂಥ ಆಹಾರಗಳೇನಿದೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಈವನ್ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಏನಿದ್ದಾರೆ ಅವರಿಗೆ ನಾವು ಏನು ಮಾಡ್ತೀವಿ ಅಂದರೆ ವೆಜಿಟಬಲ್ಸ್ ಕುಕ್ಡ್ ಇನ್ ಕಾಕೋನಟ್ ಮಿಲ್ಕ್ ಕೊಡ್ತೀವಿ. ಅಂದರೆ ಒಳ್ಳೆ ಫ್ಯಾಟ್ ಇರುವಂಥ ಕಾಕೋನಟ್ ಮಿಲ್ಕ್ ಏನಿದೆ ಅದಕ್ಕೆ ಮ್ಯಾಕ್ಸಿಮಮ್ ತರಕಾರಿಗಳನ್ನು ಹಾಕಿ ಬೇಯಿಸಿ ಕೊಟ್ಟಾಗ ಮೇ ಬಿ ಅದು ಡಯರಿಯಾ ಇರೋರಾಗಲಿ ಅಥವಾ ಕಾನ್ಸ್ಟಿಪೇಷನ್ ಇರೋರಾಗಲಿ ಇಬ್ಬರಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಎಷ್ಟೋ ಪೇಷಂಟ್ಸ್ ವೆಯ್ಟ್ ಲಾಸ್, IBS ಪೇಷಂಟ್ಸ್ಗೆ ಮತ್ತೊಂದು ಇದಂದರೆ ವೆಯ್ಟ್ ಲಾಸ್ ಆಗುವಂಥ ಸಾಧ್ಯತೆ ಇದೆ. ಅವರ ವೆಯ್ಟ್ ಕೂಡ ರಿಗೇನ್ ಆಗ್ತಾ ಇದೆ, ಅವರ ಮಲ ಏನಿದೆ, ಆ ಸ್ಟೂಲ್ ಏನಿದೆ ಅದರದ್ದು ಫಾರ್ಮೇಷನ್ ಚೆನ್ನಾಗಿ ಆಗ್ತಾ ಇದೆ, ಅದರದ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಆಗ್ತಾ ಇದೆ, ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಸೊ ನಾವು ಏನು ಮಾಡಬೇಕು, ಮೇನ್ಲಿ ನಾವು ತಗೊಳ್ಳುವಂಥ ಕಾರ್ಬೋಹೈಡ್ರೇಟ್ ಏನಿದೆ, ಜಾಸ್ತಿ ಕಾರ್ಬೋಹೈಡ್ರೇಟ್, ಜಾಸ್ತಿ ಗ್ಲೂಕೋಸ್ ಇರುವಂಥ ಆಹಾರಗಳೇನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಆದಷ್ಟು ವೆಜಿಟಬಲ್ಸ್ ಮೇಲೆ ಡಿಪೆಂಡ್ ಆಗೋದು ತುಂಬ ಒಳ್ಳೆಯದು. ಇದು ಒಂದು. ಆ್ಯಂಡ್ ಕೆಲವರು ಏನು ಮಾಡಬೇಕಾಗುತ್ತೆ, ಲೈಕ್ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ಫೋರ್ಡ್ ಮ್ಯಾಪ್ ಡಯಟ್ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಫರ್ಮೆಂಟ್ ಆಗುವಂಥ ಆಹಾರಗಳು ತಗೋಬಾರ್ದು. ಆ್ಯಂಡ್ ಒಮ್ಮೆಲೆ ಪ್ರೋಬಯೋಟಿಕ್ಸ್ ತಗೊಳ್ಳೋದಲ್ಲ, ಬಿಕಾಸ್ ಕೆಲವು ಸಲ ಏನಾಗುತ್ತೆ, ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳೇನಿದೆ ಅದು ಜಾಸ್ತಿ ಆಗಿರುತ್ತೆ. ಸೊ ನಾವು ಕೆಲವು ಮೆಡಿಕೇಶನ್ಸ್ ತಗೊಂಡು ಹೊಟ್ಟೆಯಲ್ಲಿರುವಂಥ ಆ ಬ್ಯಾಕ್ಟೀರಿಯಾಗಳು, ನಮ್ಮ ಕರಳಲ್ಲಿರುವಂಥ ಆ ಬ್ಯಾಕ್ಟೀರಿಯಾಗಳೇನಿದೆ ಅದನ್ನು ಕಡಿಮೆ ಮಾಡಿ, ಅದನ್ನು ಎಲಿಮಿನೇಟ್ ಮಾಡಿದ ಮೇಲೆ ಒಳ್ಳೆ ಪ್ರೋಬಯೋಟಿಕ್ಸು, ಅದಕ್ಕೆ ಬೇಕಾಗಿರುವಂಥ ಒಳ್ಳೆ ಪ್ರೀಬಯೋಟಿಕ್ಸು ತಗೊಂಡಾಗ ಏನಾಗುತ್ತೆ, ಈ ಕಂಡೀಷನ್ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಪೇಷಂಟಿಗೆ ತುಂಬ ಕಾನ್ಸ್ಟಿಪೇಷನ್ ಇದೆ, ಅವರಿಗೆ ನಾವು ಪ್ರೀಬಯೋಟಿಕ್ಸ್ ಕೊಡಲೇಬೇಕಾಗುತ್ತೆ. ಅಂದರೆ ಒಳ್ಳೆ ನಾರಿನಂಶ, ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರಗಳು ಚೆನ್ನಾಗಿ ಕೊಟ್ಟು ಅವರ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು, ಅವರ ಕರಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ಫ್ಲಶ್ ಔಟ್ ಆಗಲಿಕ್ಕಿರುವಂಥ ಮೆಡಿಸಿನ್ಸು ಕೊಟ್ಟಾಗ ಏನಾಗುತ್ತೆ, ಅವರ ಸಮಸ್ಯೆ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ಆ್ಯಂಡ್ ಇದಕ್ಕೆಲ್ಲ ಒಂದು ಲಿಂಕ್ ನಮ್ಮ ಬ್ರೈನಿಗೆ ಇದೆ ಅಂತ ನಾನು ಹೇಳಿದ್ದೇನೆ. ಸೊ ನಮಗೆ ಸ್ಟ್ರೆಸ್ ಫ್ರೀ ಆಗಲಿಕ್ಕೆ ನಾವು ಮಾಡಬೇಕಾಗಿರುವಂಥ ಎಷ್ಟೋ ಆಕ್ಟಿವಿಟೀಸ್ ಇದೆ. ನಾವು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿ ಮಾಡುವಾಗ ಏನಾಗುತ್ತೆ, ನಮ್ಮ ಈ ಸ್ಟ್ರೆಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಆಗುತ್ತೆ. ನಾವು ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀವಿ, ನಮ್ಮ ಬವಲ್ ಮೂವ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಇನ್ನೂ ಒಂದಂದ್ರೆ ನಾನು ಹೇಳಿದ್ದೇನೆ, ನಮ್ಮ ಮೈಗ್ರೇಟಿಂಗ್ ಮೋಟಾರ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ದೇನೆ, ಅದು ಆಕ್ಟಿವೇಟ್ ಆಗಬೇಕು ಅಂದರೆ ನಾವು ಅಟ್ಲೀಸ್ಟ್ ಬಿಟ್ವೀನ್ ಮೀಲ್ಸ್ ಒಂದು 2 to 3 hours ಮಿನಿಮಮ್ ಗ್ಯಾಪ್ ಕೊಡಬೇಕಾಗುತ್ತೆ. ಸೊ ಇನ್ ಬಿಟ್ವೀನ್ ಸ್ನ್ಯಾಕಿಂಗ್ ಹ್ಯಾಬಿಟ್ ಏನಿದೆ, ಈ ಥರ ಸಮಸ್ಯೆ ಇದ್ದವರು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ ತಗೊಳ್ತೀರಾ, ನೆಕ್ಸ್ಟ್ ಲಂಚ್ 3 to 4 hours ಆದಮೇಲೆ ಲಂಚ್ ತಗೊಳ್ಳಿ, ಅದಾದಮೇಲೆ ಡಿನ್ನರ್ ತಗೊಳ್ಳಿ. ಅದ್ರ ಮಧ್ಯದಲ್ಲಿ ಬೇರೆ ಏನು ದಯವಿಟ್ಟು ತಿನ್ನಕ್ಕೆ ಹೋಗಬೇಡಿ. ಸೊ ಈ ಥರ ಸಮಸ್ಯೆ ಇದ್ದವರು ಆ ರಿಪೀಟೆಡ್ ಆಗಿ ಫ್ರೀಕ್ವೆಂಟ್ ಆಗಿ ಮೀಲ್ಸ್ ತಗೊಂಡಾಗ ಏನಾಗುತ್ತೆ, ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ನಮ್ಮ ಆಹಾರ ಚೆನ್ನಾಗಿ ಕಂಟ್ರೋಲ್ ಮಾಡಿ ಅದಕ್ಕೆ ಇರುವಂಥ ಲೈಕ್ ಕೆಲವು ನ್ಯಾಚುರಲ್ ರೆಮಿಡೀಸು ತಗೊಂಡ್ರೆ, ಈಗ ಶುಂಠಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಮ್ಮ ಹೊಟ್ಟೆ ಮೂವ್ಮೆಂಟ್ಸ್ ಇಂಪ್ರೂವ್ ಮಾಡಲಿಕ್ಕೆ, ಕರಳಿಂದ ಮೂವ್ಮೆಂಟ್ಸ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಸೊ ಈ ಥರ ಕೆಲವು ಸಿಂಪಲ್ ಆಗಿರುವಂಥ ಲೈಕ್ ಮನೆಯಲ್ಲೇ ಸಿಗುವಂಥ ಕೆಲವು ಐಟಮ್ಸ್ ಯೂಸ್ ಮಾಡಿದ್ರು ಕೂಡ ನಮಗೆ ಇದು ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಸೊ ಏನು ಮಾಡಬೇಕು, ಡಯಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಆ ಕಂಡೀಷನ್ ನೋಡಿ ಅದಕ್ಕಿರುವಂಥ ಆಹಾರ ಕ್ರಮವನ್ನು ಫಾಲೋ ಮಾಡಿ, ಅದಕ್ಕಿರುವಂಥ ಮೆಡಿಕೇಶನ್ ನಾವು ಕರೆಕ್ಟಾಗಿ ತಗೊಂಡ್ರೆ ಈ IBS ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.